ಬಿಡಿ, ನಾಳೆ ನಾಳಿದ್ದು ಮ್ಯಾಕ್ಸಿಮಮ್ ಒಂದು ವಾರದೊಳಗಡೆ ಸೆಟ್ ಮಾಡಿ. ನೋಡ, ನನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳ ಜೀವನ ಹಾಳು ಮಾಡಬೇಡ. ಓಹೋ, ಅವಳು ನನ್ನ ಜೀವನ ಹಾಳು ಮಾಡ್ಬೋದಾ? ನೀನೇನು ತಪ್ಪಿಲ್ಲದೆ ಅವಳು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳ. ನೀನು ಮಾಡಬಾರ್ದು ಕೆಲಸ ಮಾಡಿದ್ದೆ, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದು. ಅದಕ್ಕೆ ಮಾವ, ಇನ್ಮೇಲೆ ಎಲ್ಲರೂ ಮಾಡೋ ಅಂತ ಒಳ್ಳೆ ಕೆಲಸನೇ ಮಾಡ್ತೀನಿ, ಮದುವೆ ಆಗ್ಬಿಡ್ತೀನಿ. ಆಗ ನಿಮ್ಮ ಮಗಳು ನನ್ನನ್ನು ತಿದ್ದಿ ತೀಡಿ ಒಳ್ಳೇದು ಮಾಡಲಿ. ಹುಡುಗಾಟ ಆಡಬೇಡ. ನನ್ನ ಮಗಳಿಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ಏನೋ ಮದುವೆ ಮಾಡ್ಕೊತವಳ? ನನ್ನನ್ನು ಜೈಲಿಗೆ ಹಾಕ್ಸಿ ಅವಳು ಆರಾಮ ಮದುವೆ ಮಾಡ್ಕೊತವಳ? ಯಾವತ್ತು ಮದುವೆ? ಮುಂದಿನ ತಿಂಗಳು 10ನೇ ತಾರೀಕು. ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮವ, ನಿನ್ನ ಮಗಳ ಮದುವೆ ನಡೆದೇ ನಡೆಯುತ್ತೆ. ನೀನು ಫಿಕ್ಸ್ ಮಾಡಿರೋ ಡೇಟಲ್ಲೇ, ನೀನು ಫಿಕ್ಸ್ ಮಾಡಿರೋ ಚೌಟಲ್ಲೇ ನಡೆಯುತ್ತೆ. ಆದರೆ ಮದುವೆ ಹುಡುಗ ಮಾತ್ರ ನನಗೆ ಯಾಮಾರಿಸಿ ಅಕ್ಷರಾಗಿ ಮದುವೆ ಮಾಡಕ್ಕೆ ಹೊರಟ್ರೆ, ಆ ಮದುವೆ ಆಗ್ತಿದ್ದಾನಲ್ಲ ಬಕ್ರ, ಅವನನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗದೆ ಬಿಡೋದಿಲ್ಲ ನಾನು. ಮವ, ನಾನು ಬಂದಿದ್ದೆ ಅಂತ ಅಕ್ಷರಾಗಿ ಹೇಳ್ಬಿಡು. ನಾನು ಮತ್ತೆ ಬರ್ತೀನಿ. ಮದುವೆ ಹೆಣ್ಣಿನ ಥರ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಹಣೆ ತುಂಬ ಕುಂಕುಮ ಹಾಕೊಂಡು ರೂಮಲ್ಲಿ ನನಗೋಸ್ಕರ ಕಾಯ್ತಾ ಇರ ಕೇಳು. ಮದುವೆಗೆ ಮುಂಚೆ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ. ಬರ್ಲಾ ಮಾವ? ಚಿನ್ಮಿನಿ ಬರ್ಲಾ? ಚಿನ್ಮಿನಿ ಬಾಯ್. ಈಗ ಅಪ್ಪ ಅಮ್ಮನೂ ತುಂಬಾ ಖುಷಿಯಾಗಿದ್ದಾರೆ. ಬೇಸಿಗೆ ರಜೆ ಬಂದಾಗ ಮದ್ವೆ ಆಗೋಣ ಅಂತಿದೀವಿ. ಅಂದ್ರೆ ಇವಳು ಶಶಾಂಕ್ನ ಇಷ್ಟಪಟ್ಟೆ ಮದ್ವೆ ಆಗ್ತಿದ್ದಾಳೆ. ಇವಳ ಮನ್ಸಲ್ಲಿ ರುದ್ರ ಇಲ್ಲ, ಇವನೇ ಒಬ್ಬ ಪ್ಯಾದೆ, ಪ್ರೀತಿ ಗೀತಿ ಅಂತ ಇವಳಿಂದ ಸುತ್ತಾ ಇದ್ದಾನೆ. ನಿಜವಾಗ್ಲೂ ಶಶಾಂಕ್ ತುಂಬಾ ಒಳ್ಳೆ ಹುಡುಗ. ಆಗಾಗ ನಮ್ಮ ಅತ್ತೆ ಕೋಪ ಮಾಡ್ಕೊಂಡಾಗ ಶಶಾಂಕ್ಗೆ ಸಮಾಧಾನ ಮಾಡೋದು. ನೀವತ್ತೆ ಯಾಕೆ ಕೋಪ ಮಾಡ್ಕೋತಾರೆ? ನಮ್ಮ ಅತ್ತೆಗೆ ನಾನು ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ಲ. ಅದರಲ್ಲೂ ನಿಮ್ಮ ಅತ್ತೆ ಗಲಾಟೆ ಮಾಡಿದ್ಮೇಲಂತೂ ಬಿಟ್ಬಿಡು ಅಂತ ಹಠ ಮಾಡಿದ್ರು. ಆಮೇಲೆ ಒಂದಿನ ಸಡನ್ ಆಗಿ ಬಂದು ನೀನು ಸ್ಕೂಲ್ಗೆ ಹೋಗು, ನಿನ್ನ ನಿರ್ಧಾರ ಸರಿಯಾಗಿದೆ ಅಂದರು. ನನಗೆ ಈ ಚೇಂಜಸ್ ಅರ್ಥನೇ ಆಗಲಿಲ್ಲ. ಆಮೇಲೆ ಅರ್ಥ ಆಗಿದ್ದು ಇದಕ್ಕೆಲ್ಲ ಕಾರಣ ಶಶಾಂಕೆ ಅಂತ. ಇಷ್ಟೊಂದು ಸಪೋರ್ಟ್ ಮಾಡೋ ಹುಡುಗ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಸರಿಯಾದ ಟ್ರ್ಯಾಕಲ್ಲೇ ಇದೆ. ರುದ್ರಂಗೆ ಅಕ್ಷರ ಅಂದ್ರೆ ಪ್ರಾಣ, ಆದ್ರೆ ಇವಳಿಗೆ ಅವನ ಮೇಲೆ ಯಾವ ಭಾವನೆನೂ ಇಲ್ಲ. ರುದ್ರ ಇದೇ ತರ ಡೀಪಾಗಿ ಲವ್ ಮಾಡಿ ಒಂದಲ್ಲ ಒಂದಿನ ಇವಳ ಮನ್ಸಲ್ಲಿ ನಾನಿಲ್ಲ ಅಂತ ಗೊತ್ತಾದಾಗ ಯಾವ ಲೆವೆಲಲ್ಲಿ ಹಾರ್ಟ್ ಬ್ರೇಕ್ ಆಗ್ಬೋದು. ಆವಾಗ ಮನೆನೇ ಮಿನಿ ಬಾರ್ ಮಾಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಅಮ್ಮೋರೆ, ಇದನ್ನೆಲ್ಲ ಇಲ್ಲಿ ಅಲ್ಲಿಡು ರುದ್ರ. ರುದ್ರ ಅವ್ರೆ, ಆಗ್ಲೇ ನಾನು ನೋಡ್ತಿದ್ದಂಗೆ ಯಾಕೆ ಓಡೋದ್ರಿ? ಅದು ಹೊಸ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಆದ್ರೂ ಮನೆಗೆ ಬಂದವ್ರನ್ನ ಮಾತಾಡ್ಸ್ಬೇಕು ತಾನೆ. ನಮ್ ರುದ್ರ ಹಂಗೆ ಹೆಣ್ಮಕ್ಳು ಕಂಡ್ರೆ ಎದ್ರುಕೊಂಡು ಓಡೋಟೋಗ್ಬಿಡ್ತದೆ. ಹೌದು, ನಾನು ನೋಡಿದ್ದೀನಿ. ಅಮ್ಮರೇ, ಏನಾದ್ರು ಕೆಲಸ ಮಾಡ್ಕೊಳ್ಳ? ಕೆಲ್ಸ ಮಾಡ್ಕೊಡ್ಲ ಅಂತ ಕೇಳ್ತಿಲ್ಲ ರುದ್ರ. ಇವತ್ತು ಹಬ್ಬ ಬೇರೆ, ಮನೆಗೆ ಎಷ್ಟು ಅತಿಥಿ ಬಂದಿದ್ದಾರೆ. ಆ ಸೊಪ್ಪು ತಗೋ. ಸರಿ ಅಮ್ಮರೇ. ಒಂದೊಂದೇ ಬಿಡ್ಸು. ಸರಿ ಅಮ್ಮರೇ. ನಾನೇ 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 ನಾನೇ
ಹೋಗ್ಬಿಟ್ಟ. ಮಾವನ ಕೈಲಿ ಉಂಗ್ರ ಹಾಕ್ಸ್ಕೊಳ್ಳೋಣ ಅಂದ್ರೆ ಸಿಗ್ತಾನೆ ಇಲ್ಲ ಅವನು. ಅಯ್ಯಯ್ಯೋ, ಚಂಚಲ ಬೇರೆ ಬರ್ತವಳೆ. ಟೀಚರ್ ಮುಂದೆ ಇವಳೇನಾದ್ರೂ ನನ್ನ ಮಾವ ಅಂತ ಕರೆದ್ಬಿಟ್ರೆ ಎಲ್ಲ ಎಡವಟ ಆಯ್ತದೆ. ಮಾವ, ಓಯ್ ಮಾವ, ಯಾವತ್ತೂ ಅಡುಗೆ ಮನೆಗೆ ಬರ್ತಿರೋನು ಇವತ್ತು ಹೇಗೆ ಬಂದಿದ್ಯಾ? ಮಾವ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಮಾವ, ನೀರಾಕ್ ಯಾಕೆ ರುಕ್ತಾ ಇದ್ಯಾ? ಅದು ಕೊಳಗಡೆ ಇದ್ರೆ ಹೊಂಟೋಗ್ಲಿ ಅಂತ. ಏ ಮಾವ, ಓ ಇದ ವಿಷಯ. ಮಾವ, ಆಶು ಬಾ, ನಿಂಗೆ ಕೆಲಸ ಕೊಡ್ತೀನಿ. ಹಿರಿಯಕ್ಕಯ್ಯ ಮಾವ. ಏಯ್